ಹಾಯ್, ನಾನಿವತ್ತು ಬನಾನಾಯಿಂದ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಪಚ್ಚಬಾಳೆಹಣ್ಣು ತೊಗೊಂಡು ಒಂದು 7ರಿಂದ 8 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ನಾನು ಈ ಥರ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಲ್ಲಿ ಒಂದು ರೌಂಡು ರುಬ್ಕೊಳ್ಳೋಣ. ಅಂದರೆ ಪೇಸ್ಟ್ ಥರ ಆಗಬೇಕು ಇದು ಬನಾನಾ. ಆ ಥರ ಆಗೋ ಥರ ಈ ಥರ ಪೀಸ್ಗಳನ್ನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಪೇಸ್ಟ್ ರೆಡಿಯಾಗಿದೆ. ಇವಾಗ ಇದಕ್ಕೆ ಬೆಲ್ಲ ಬೇಕಲ್ವಾ ಒಬ್ಬಟ್ಟು ಮಾಡೋದಕ್ಕೆ. ಸೊ ಇವಾಗ ಬೆಲ್ಲ ಚಚ್ಚಿಟ್ಕೊಳ್ಳೋಣ. ನೋಡಿ, ನಾನು ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಚಚ್ಚಿಟ್ಕೊಳ್ಳೋಣ. ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ 1 ಕಪ್ ರವೆ ಹಾಕಿ, ನೋಡಿ ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ ನಾನು ರವೆ. ಸ್ವಲ್ಪ ಹಾಗೆ ಬಿಸಿ ಆಗಲಿ ಅದು. ನೆಕ್ಸ್ಟ್ ಇದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ಪು ಕಾಯಿ ತುರಿನ ಆ್ಯಡ್ ಮಾಡೋಣ. ರವೆ ಒಳಗೆ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಹಾಗೆ ಚಚ್ಚಿಟ್ಕೊಂಡಿದ್ದಂಥ 1 ಕಪ್ಪು ಬೆಲ್ಲ ಕೂಡ ನಾವು ಇದಕ್ಕೆ ಆ್ಯಡ್ ಮಾಡೋಣ. ನೆಕ್ಸ್ಟ್ ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಬನಾನಾ ಪೇಸ್ಟು, ಅದನ್ನು ಸಹ ಇದರೊಳಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಎಲ್ಲದನ್ನು ಮಿಕ್ಸ್ ಮಾಡಿ. ನಾನು ಯಾವುದೇ ರೀತಿ ವಾಟರ್ ಆ್ಯಡ್ ಮಾಡಿಲ್ಲ, ನೀವು ಕೂಡ ವಾಟರ್ ಆ್ಯಡ್ ಮಾಡ್ಕೊಬೇಡಿ. ಬೆಲ್ಲನೇ ಕರಗಿದ್ರೆ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಕೆಲವೊಂದು ಅಲ್ಲಲ್ಲೇ ಬೆಲ್ಲದ ಚೂರಿದೆ, ನೀವೇನು ಯೋಚನೆ ಮಾಡಬೇಡಿ, ಅದು ಬಿಸಿಗೇ ಕರ್ಕೊಳ್ಳುತ್ತೆ. ನೀಟಾಗಿ ರೆಡಿಯಾಗಿದೆ ನೋಡಿ. ಈಗ ತಳ ಹತ್ತಲ್ಲ. ನೋಡಿ, ಆಲ್ಮೋಸ್ಟು ಇದು ರೆಡಿಯಾಗಿದೆ. ನೆಕ್ಸ್ಟು ನಾವು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ನಾನು ಅರ್ಧ kg ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. ಈ ಮೈದಾಗೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ಈಗ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಬೇಡಿ, ಇನ್ನು ತೆಳುವಾಗೆ ಕಲಿಸ್ಕೊಳ್ಳಿ. ಮತ್ತು ಸ್ಟಾರ್ಟಿಂಗಲ್ಲೇ ಎಣ್ಣೆ ಕೂಡ ಹಾಕ್ಕೊಬೇಡಿ ನೀವು, ಯಾಕೆಂದರೆ ಆಲ್ಮೋಸ್ಟ್ 70% ಹಿಟ್ಟು ಕಲಸಾಗಿದೆ ಅಂದಾಗ ಮಾತ್ರ ಎಣ್ಣೆ ಹಾಕ್ಕೊಳ್ಳಿ. ಆಗ ನೀಟಾಗಿ ಚೆನ್ನಾಗಾಗುತ್ತೆ. ನೋಡಿ, ಆಲ್ಮೋಸ್ಟ್ 70% ನಾನು ಹಿಟ್ಟು ಕಲಿಸಿದ್ದೀನಿ. ನಾನು ಇವಾಗ ಇದಕ್ಕೆ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಪೇಷನ್ಸ್ ಬೇಕು, ನೀಟಾಗಿ ಮಿಕ್ಸ್ ಆಗಲಿ. ನೋಡಿ, ಫೈನಲ್ ಲುಕ್ ಹೀಗಿದೆ ಹಿಟ್ಟಿಂದು. ಒಂದು 1/2 ಅವರ್ ಹಾಗೆ ಇಡಿ, ಹಿಟ್ಟು ನೆನ್ಕೊಳ್ಳಿ. ನೆಕ್ಸ್ಟು ನೋಡಿ, ರೆಡಿಯಾಗಿದೆ. 1/2 ಅವರ್ ಆಗಿದೆ. ಈಗ ಇದು ಕೂಡ ರೆಡಿಯಾಗಿದೆ. ನೋಡಿ, ಉಂಡೆ ಮಾಡಿದ್ರೆ ಎಷ್ಟು ನೀಟಾಗಿ ಉಂಡೆ ಆಗ್ತಾಯಿದೆ. ಇವಾಗ ಒಬ್ಬಟ್ಟು ರೆಡಿ ಮಾಡೋಣ. ನೋಡಿ, ನಾನು ಈ ಹಿಟ್ಟನ್ನು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನೇನು ಮೈದಾ ಕಲಸಿದ್ದೆ ಅದನ್ನು ಸಹ ತಗೊಂಡು ಅದರೊಳಗೆ ಈ ಉಂಡೆಗಳನ್ನ ಇಟ್ಟು ರೌಂಡಾಗಿ ಮಾಡ್ಕೊತಾ ಇದ್ದೀನಿ ಒಬ್ಬಟ್ಟು ತಟ್ಟಲಿಕ್ಕೆ. ನೋಡಿ, ಹೀಗೆ ಸುತ್ಕೊಳ್ಳಿ ಇದನ್ನು. ಓಕೆ, ಇವಾಗ ಒಂದು ಪೇಪರ್ ಮೇಲೆ ಎಣ್ಣೆ ಸವರ್ಬಿಟ್ಟು ನಾನು ಕೈಯಲ್ಲೇ ಎಣ್ಣೆ ಮಾಡಿಕೊಂಡು ಒಬ್ಬಟ್ಟು ತಟ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಕೈಯಲ್ಲಿ ನೀಟಾಗಿ ತಟ್ಟೋದಕ್ಕೆ ಬರಲ್ಲ ಅಂತ ಅಂದರೆ ನಾನು ಪೇಪರಲ್ಲೂ ಸಹ ತಟ್ಟಿ ತೋರಿಸ್ತೀನಿ. ನೋಡಿ, ಯಾವುದೇ ರೀತಿ ಇದರಲ್ಲಿ ಪೇಪರ್ ಯೂಸ್ ಮಾಡಿಲ್ಲ. ನೋಡಿ, ಇದಕ್ಕೆ ನಾನು ಪೇಪರ್ ಹಾಕ್ಕೊಳ್ತೀನಿ. ಒಂದು ಒಬ್ಬಟ್ಟು ಕವರ್ ಅಂತಲೇ ಸಿಗುತ್ತೆ, ಅಥವಾ ಈ ಥರ ಪೇಪರ್ ಅಥವಾ ಪ್ಲಾಸ್ಟಿಕ್ ಸಿಕ್ಕಿದ್ರೆ ಅದಕ್ಕೆ ಆಯಿಲ್ ಹಚ್ಬಿಟ್ಟು ಅದ್ರ ಮೇಲೆ ಹಾಕಿ ಮೇಲೆ ಬೆರಳಲ್ಲಿ ಹೀಗೆ ಎಳೀರಿ. ಈ ಥರ ಎಳ್ದಷ್ಟು ಅದು ನೀಟಾಗಿ ರೌಂಡಾಗಿ ಚೆನ್ನಾಗಿ ಬರುತ್ತೆ. ನಿಮಗೆ ಒಬ್ಬಟ್ಟು ತಟ್ಟಕ್ಕೆ ಬರಲ್ಲ ಅಂದರೆ ನೀವು ಈ ಟೆಕ್ನಿಕ್ ಕೂಡ ಯೂಸ್ ಮಾಡ್ಬೋದು. ಈ ಪೇಪರ್ ತೆಗಿತಾ ಇದ್ದೀನಿ. ಚೆನ್ನಾಗಿ ಬಂದಿದೆ ನೋಡಿ, ಹೆಂಚು ಕಾದಿದೆ. ಒಂದು 2 ಮಿನಿಟ್ಸಲ್ಲೇ ಬನಾನಾ ಹೋಳಿಗೆ ರೆಡಿ ಆಗುತ್ತೆ. ನೋಡಿ, ಬನಾನಾ ಹೋಳಿಗೆ ರೆಡಿ. ನೀವು ತಿಂತಾಯಿದ್ರೆ ಬನಾನಾ ಫ್ಲೇವರ್ ಅಷ್ಟೇ ಚೆನ್ನಾಗಿ ಸಿಗುತ್ತೆ. ಇದು ಗೊತ್ತಾಗುತ್ತೆ, ಒಂದು ತುತ್ತು ತಿಂದ ತಕ್ಷಣ ಬನಾನಾದೇ ಇದು ಅಂತ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು.